ಹಾಯ್ ಎಲ್ಲೋ ಫ್ರೆಂಡ್ಸ್, ಇದು ಸ್ಟೂಡೆಂಟ್ ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರ ಕಡೆಯಿಂದ ನೋಟಿಫಿಕೇಷನ್ ಫಾರ್ ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್ ಟ್ರೈನಿಗಳನ್ನು ಕರೆದಿದ್ದಾರೆ. ಇದರಲ್ಲಿ ಡಿಸಿಪ್ಲಿನ್ಸು ಟ್ರೇಡ್ ಆಫ್ ಅಪ್ರೆಂಟಿಸ್, ಅಟೆಂಡ್ ಆಪರೇಟರ್ ಡಿಸಿಪ್ಲಿನ್, ಕೆಮಿಕಲ್ ಮತ್ತು ಮೆಕ್ಯಾನಿಕಲ್, ಕೆಮಿಕಲ್ ಆ್ಯಂಡ್ ಡಿಸಿಪ್ಲಿನ್ ಮೆಕ್ಯಾನಿಕಲ್ ಅಂದರೆ ಅಪ್ರೆಂಟಿಸ್, ಟೆಕ್ನಿಷಿಯನ್ ಅಪ್ರೆಂಟಿಸ್ ಡಿಸಿಪ್ಲಿನ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಷನ್, ಈ ಥರ ಹಲವಾರು ಪೋಸ್ಟ್ಗಳಿಗೆ ನಿಮ್ಮನ್ನು ಕರೆದಿದ್ದಾರೆ. ಅದರಲ್ಲಿ ಕ್ವಾಲಿಫಿಕೇಷನ್ಸು 3 years ಆಫ್ ಡಿಪ್ಲೊಮೋಸ್ ಜಾಸ್ತಿ ಕರೆದಿದ್ದಾರೆ. ಮತ್ತು ITI ಫಿಟ್ಟರ್ಸು, ಡಿಪ್ಲೊಮಾ ಇನ್ ಕೆಮಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಎಲೆಕ್ಟ್ರಾನಿಕ್ಸ್, ಮತ್ತು 3 years ಆಫ್ BSc BCom BA ಆ್ಯಂಡ್ 3 years ಆಫ್ BA BCom ಆ್ಯಂಡ್ 12th ಪಾಸ್ ಆದವರಿಗೂ ಸಹ 25 ಪೋಸ್ಟು. ಡಾಟಾ ಎಂಟ್ರಿ ಆಪರೇಟರ್, ಫ್ರೆಷರ್ ಅಪ್ರೆಂಟಿಸ್ ಅಂದರೆ ಇವಾಗ ಹೊಸ್ದಾಗಿ ಹೋಗಿರ್ತಾರಲ್ಲ, 12th ಮುಗಿಸ್ಕೊಂಡು ಒಂದು 21 years ಮೇಲ್ಪಟ್ಟವರು ಇದಕ್ಕೆ ಎಲ್ಲ ಅಪ್ಲೈ ಮಾಡ್ಕೊಬೋದು. ಮತ್ತು ಕ್ಲಾಸ್ 12th ಪಾಸ್ ವಿತ್ ಸ್ಕಿಲ್ ಸರ್ಟಿಫಿಕೇಟ್ ಹೋಲ್ಡರ್ ಡೊಮೆಸ್ಟಿಕ್ ಡಾಟಾ ಎಂಟ್ರಿ ಆಪರೇಟರ್ ಅವರಿಗೂ ಸಹ 7 ಪೋಸ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದೆಲ್ಲ ಪೀರಿಯಡ್ ಆಫ್ ಟ್ರೈನಿಂಗು. ಒಂದು ನಿಮಗೆ ಇವಾಗ ಇಂಟರ್ನ್ಶಿಪ್ ಥರ 6 months ಇದೆ, ಇವರು ಟ್ರೈನಿಂಗ್ ಕೊಡ್ತಾರೆ. ಇದು ಫಿಟ್ಟರ್ಸ್, ಇವೆಲ್ಲ ಡಿಪ್ಲೊಮಾ ಕೋರ್ಸ್ಗಳಿಗೆ ಟ್ರೈನಿಂಗ್ ಜಾಸ್ತಿ ಇರುತ್ತೆ. ಇವರೆಲ್ಲ ಅಪ್ಲೈ ಮಾಡ್ಕೊಬೋದು. 129 ಪೋಸ್ಟ್ಸು ಕೆಮಿಕಲ್ ಡಿಸಿಪ್ಲಿನಲ್ಲಿ, ಮತ್ತು 143 ಡಿಸಿಪ್ಲಿನ್ ಆಫ್ ಮೆಕ್ಯಾನಿಕಲ್ಲು, 107 ಕೆಮಿಕಲ್ಲು, ಮತ್ತು ಈ ಥರ ಟೋಟಲ್ ಪೋಸ್ಟ್ಸು 637 ಪೋಸ್ಟ್ಗಳು ಬಂದಿದೆ. ಇದರಲ್ಲಿ ರಿಸರ್ವೇಷನ್ಸ್ ಆಗಿ ಯು ಆರ್ ಅನ್ರಿಸರ್ವ್ಡ್ಗೆ ಇದ್ದೇ ಇರುತ್ತೆ. ಮತ್ತು ಅದಾದಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ನಾನ್ ಕ್ರೀಮಿ ಲೇಯರ್ಸು ಅವರಿಗೆ ಜಾಸ್ತಿ ಪೋಸ್ಟ್ಗಳು ಸಿಗುತ್ತೆ. ನಿಮಗೆ ಮತ್ತೆ ಏಜ್ ಲಿಮಿಟ್ ಬಗ್ಗೆ ಹೇಳೋದಾದ್ರೆ, ಮಿನಿಮಮ್ 18 years ಆ್ಯಂಡ್ ಮ್ಯಾಕ್ಸಿಮಮ್ ಶಾಲ್ ಬಿ 24 years ಆ್ಯಸ್ ಆನ್ 31/1/26 ಫಾರ್ ಜನರಲ್ EWS ಕ್ಯಾಂಡಿಡೇಟ್. ಮತ್ತು ಉಳಿದಿದ್ದವರಿಗೆ OBC SC PWD ಕ್ಯಾಂಡಿಡೇಟ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇರುತ್ತೆ. ಅದು ಮತ್ತು ಮಾರ್ಕ್ಶೀಟ್ ಸರ್ಟಿಫಿಕೇಟ್ ಪಾಸಿಂಗ್ ಅಂದರೆ ನಿಮ್ಮ ಮಾಸ್ ಕಾರ್ಡ್ ಇದ್ರ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಇರುತ್ತಲ್ಲ, ಅದರಿಂದ ತಗೊತಾರೆ. ಮಿನಿಮಮ್ 18 years ಟು ಮ್ಯಾಕ್ಸಿಮಮ್ 24 years ಆಗಿರಬೇಕು. ಮತ್ತು ರಿಸರ್ವೇಷನ್ ಬಗ್ಗೆ ಹೇಳೋದಾದರೆ, SC OBCಯಲ್ಲಿ ನಾನ್ ಕ್ರೀಮಿ ಲೇಯರ್ ಅಂದರೆ 2.5 lakhsಗಿಂತ ಕಮ್ಮಿ ಯಾರಿಗೆ ಆದಾಯ ಇರುತ್ತೋ ಅವರ ಕುಟುಂಬಕ್ಕೆ ಅವರು ನಾನ್ ಕ್ರೀಮಿ ಲೇಯರ್ ಅಂತ ಕರೀತಾರೆ. PWD ಮತ್ತು EWS ಕ್ಯಾಟಗರಿ ಅವರಿಗೆಲ್ಲ ಇಲ್ಲಿ ರಿಸರ್ವೇಷನ್ಸ್ ಇದೆ. ಅವರಿಗೆ ಅಂತಲೇ ಹೇಳಿ ಸೀಟ್ಸನ್ನು ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಮತ್ತು ಇನ್ನೊಂದು ವಿಷಯ, ನಿಮಗೆ ಇವಾಗ ಟ್ರೈನಿಂಗ್ನ 1 year ಅಂತ ಹೇಳಿದರು, ಅವರಿಗೆ ಸ್ಟೈಪೆಂಡ್ ಸಹ ಕೊಡ್ತಾರೆ. ರೇಟ್ ಆಫ್ ಸ್ಟೈಪೆಂಡ್ ಪೇಯಬಲ್ ಟು ಅಪ್ರೆಂಟಿಸ್ ಪರ್ ಮಂತ್ ಹಂಗೆ ನಿಮಗೆ ಇಂಟರ್ನ್ಶಿಪ್ ಹೋದವರಿಗೆ 10,000 ಆ ಥರ ಕೊಡ್ತಾರಲ್ಲ, ಆ ಥರ ಇವರು ಸ್ಟೈಪೆಂಡ್ ಸಹ ಕೊಡ್ತಾರೆ. ಹೇಗೆ ಅಪ್ಲೈ ಮಾಡೋದು ಅಂತ ಹೇಳೋದಾದರೆ, ನೀವು ಈ ಅಪ್ಲಿಕೇಶನ್ನು ಸ್ಟಾರ್ಟಿಂಗ್ ಡೇಟು 7/2/2026 ಫೆಬ್ರವರಿ 7ರಿಂದ ಫೆಬ್ರವರಿ 20ವರೆಗೂ ಮಾತ್ರ ಇರೋದು. ಓನ್ಲಿ 13 days ಅಷ್ಟೇ ಇರೋದು. ಇಲ್ಲಿ ಈ IOCL ವೆಬ್ಸೈಟ್ಗೆ ಹೋಗಿ www.iocl.com ಅಲ್ಲಿ ಹೋಗಿ ಅದು ಅಂದರೆ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕು. ಆವಾಗ ನಿಮ್ಮ ಅಪ್ಲಿಕೇಶನ್ನು ಅಲ್ಲಿ ಸಬ್ಮಿಟ್ ಆಗುತ್ತೆ. ಮತ್ತು ಇನ್ನು ಏನು ಹೇಳೋದಕ್ಕೆ ಇಷ್ಟಿಲ್ಲ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.